ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ಸರಿತಾ ಅವ್ರಿಗೆ ತುಂಬಾ ಮೂಡ್ ಅಪ್ಸೆಟ್ ಆಗಿ ಕೂತಿರ್ತಾರೆ. ಅಷ್ಟೊತ್ತಲ್ಲಿ ಚಂಚಲ ಅವರು ಏನು ನಮಗೆ ನಿಶಬ್ದವಾಗಿ ಕೂತಿದಾರಲ್ಲ, ಏನಾದ್ರೂ ಮಾಡ್ಬೇಕಲ್ಲ ಕಿತಾಪತಿ ಅಂತ ಯೋಚನೆ ಮಾಡ್ತಾ, ಅತ್ಗೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಚಂಚಲ, ಫಸ್ಟೇ ನನ್ನ ಮೂಡ್ ಅಪ್ಸೆಟ್ ಆಗಿದೆ, ಇನ್ನು ನೀನು ನನಗೆ ಮೂಡ್ ಅಪ್ಸೆಟ್ ಮಾಡಬೇಡ, ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು ಅಂತ ಹೇಳ್ತಾ ಇದ್ದೀನ ನೋಡಿ. ಏನೋ ಮಾಡೋಣ ಅನ್ಕೊಂಡ್ರೆ ನಮ್ಮ ಅತ್ತಿಗೆ ಏನು ಈ ರೀತಿ ಸರಾಸರಿ ಅಂತ ಎದ್ದೋಗ್ಬಿಡು ಅಂತ ಅಂದ್ಬಿಟ್ರು ಅಂತ ಅಲ್ಲಿಂದ ಡಿಸಪಾಯಿಂಟ್ ಆಗಿ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಗೌರಿ ಅವ್ರ ರೂಮಲ್ಲಿ ಹಾಸಿಗೆ ಹಾಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿವೇಕ್ ಒಳಗಡೆ ಬಂದು, ಇದೇನು ನನ್ನ ರೂಮೇನಾ ಇದು ಅಥವಾ ಬೇರೆ ರೂಮಾ ಅಂತ ಸುತ್ತ ನೋಡ್ತಾ ಇದ್ದಂಗೆ, ಇವ್ರೇನು ಇವ್ರ ರೂಮ್ನ ನೋಡಿ ಇವರೇ ಒಳಗೊಳಗೆ ಖುಷಿ ಪಡ್ಕೋತಿದಾರಲ್ಲ ಹೇಳ್ತಾ ಅಂತ ಅನ್ಕೊಳ್ತಿದ್ದಂಗೆ ಗೌರಿ, ಅಲ್ಲ ಇದು ನನ್ನ ರೂಮೇನಾ, ಇಷ್ಟೊಂದು ಬದಲಾವಣೆಗಳಾಗಿದೆ, ಹೌದಾ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ ಅಂತ ವಿವೇಕ್ ಹೇಳ್ತಿದ್ದೀನ ನೋಡಿ. ಥ್ಯಾಂಕ್ ಯು ಅಂತ ಗೌರಿ ಹೇಳ್ತಾ ಇರ್ತಾಳೆ. ಆಗ ಇದು ನೀನ್ ಮಾಡಿರೋದಾ? ಅಯ್ಯೋ ದೇವ್ರೇ, ಚೆನ್ನಾಗಿಲ್ಲ ಬಿಡು ಅಂತ ಹೇಳ್ತಿದ್ದಂಗೆ, ಎಲ್ರಿ ಒಪ್ಕೊಳ್ತೀರಾ ನೀವು ನನ್ಗೆ ಕಳೆ ಇದೆ ಅಂತ? ಬರೀ ನೀವು ನಿಮ್ಗೆ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ಕೋತೀರಾ, ಏನೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೌರಿ ವಿವೇಕ್ಗೆ, ತಗೊಳ್ಳಿ ಹಾಲು ಕುಡೀರಿ. ಈಗೆಂತಕ್ಕೆ ಹಾಲು? ಅದು ಹಾಲೊಳಗೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಎಲ್ಲ ಬೆರೆಸಿ ಕೊಟ್ಟಿದ್ದೀನಿ, ಕುಡೀರಿ. ಎಂತಕ್ಕೆ? ಅದು ನೀವು ಗೊರ್ಕೆ ಹೊಡಿತೀರಲ್ಲ, ಗೊರ್ಕೆ ನಿಲ್ಲುತ್ತೆ. ನಾನ್ ಗೊರ್ಕೆ ಹೊಡಿತೀನ? ಚಾನ್ಸೇ ಇಲ್ಲ, ನೀನ್ ಇಲ್ದೇವೆಲ್ಲ ಸುಳ್ಳು ಹೇಳ್ಬೇಡ ಪುಣ್ಯವತಿ, ನಾನು ಆ ರೀತಿ ಗೊರ್ಕೆ ಹೊಡಿಯಲ್ಲ, ಗೊತ್ತಾಯ್ತಾ ಅಂತ ಹೇಳ್ತಿದ್ದಂಗೆ, ಹೌದಾ, ನೋಡೇ ಬಿಡ್ತೀನ್ರಿ ಅಂತ ಹೇಳಿ ಅವರು ಮಲ್ಕೊಳ್ಳೋದಿಕ್ ಹೋಗ್ತಾ ಇರ್ತಾರೆ. ಅಲ್ಲ, ನಾನು ಯಾಕೆ ಈ ರೀತಿ ಓಡ್ ಬಂದ್ಬಿಟ್ಟೆ? ಹೇಗಿದ್ರು ಅವ್ರಿಗೆ ಗೊತ್ತಾಗಿತ್ತು ನಾನು ಅನಿಕೇತ್ ಮೀಟ್ ಆಗಿರೋ ವಿಚಾರ. ಇನ್ನು ಅಲ್ಲೇ ನಾನು ನಿಂತ್ಕೊಂಡು ಅವ್ರ ಮುಂದೆ ಬಯಲ್ ಮಾಡಿಸಿದ್ರೆ ನನಗೂ ಅವ್ರಿಗೂ ಆರಾಮಾಗಿ ಮದುವೆ ಮಾಡಿಸಿರೋರು ವಿವೇಕ್ ಅವರು. ಈಗೇನು ನಾನು ಈ ರೀತಿ ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದಂಗೆ ಅಷ್ಟೊತ್ತಿಗೆ ಆ ಕಡೆಯಿಂದ ಅನಿಕೇತ್ ಕಾಲ್ ಮಾಡ್ತಾ ಇರ್ತಾನೆ. ಆಗ ನಾನೇ ನಿನಗೆ ಕಾಲ್ ಮಾಡೋಣ ಅನ್ಕೊಂಡಿದ್ದೆ ಅನಿಕೇತ್ ಅಂತ ಮೋನಿಕಾ ಹೇಳ್ತಿದ್ದಂಗೆ, ಎಂತಕ್ಕೆ? ಅದು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತು ಅಂತ ಅನ್ಕೊಳ್ತಿರ್ತಾಳೆ ಮೋನಿಕಾ. ಆಗ ನಾನು ಹೇಗೋ ನಿನ್ ಜೊತೆ ಕಾಲಕ್ಷೇಪ ಮಾಡೋಣ ಅಂತ ಆಸೆ ಪಟ್ಕೊಂಡ್ ಬಂದ್ರೆ ಎಲ್ಲ ನಿನ್ ತಂಗಿ ಗೌರಿ ಇದ್ದಾಳಲ್ಲ ಹಾಳು ಮಾಡ್ಬಿಟ್ಲು ಮೋನಿಕಾ. ಛೇ, ನನಗೆಷ್ಟು ಡಿಸಪಾಯಿಂಟ್ ಆಗ್ತಿದೆ ಗೊತ್ತಾ? ಅದಲ್ದಿರ ನಿನ್ ಮೇಲೆ ಇಲ್ದೇ ಇರೋದೆಲ್ಲ ಹೇಳಿ ನಿನ್ ಮೇಲೆ ಎತ್ತಿ ಕಟ್ತಾ ವಿವೇಕ್ ಹತ್ರ ಅಂತ ಹೇಳ್ತಿದಂಗೆ, ಏನ್ ಇವನು ಅನಿಕೇತ್ ಆ ರೀತಿ ಗೌರಿ ಮಾಡಲ್ವಲ್ಲ, ಯಾಕೆ ಇವನು ಈ ರೀತಿ ಇಲ್ದೇ ಇರೋದೆಲ್ಲ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮೋನಿಕಾ. ಅಷ್ಟೊತ್ತಿಗೆ, ಅಲ್ಲ ನೀನು ಅವ್ರ ಅಕ್ಕ ತಾನೆ, ನಿನ್ ಖುಷಿನ ತಾನೇ ಅವಳು ನೋಡ್ಬೇಕು, ನೋಡಿದ್ರೆ ನಿನ್ ವಿರುದ್ಧವಾಗಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾಳಲ್ಲ, ಅವಳಿಗೆ ಸ್ವಲ್ಪನೂ ಬುದ್ಧಿ ಬೇಡ್ವಾ ಅಂತ ಅನಿಕೇತ್ ಹೇಳ್ತಾ ಇದ್ದೀನ ನೋಡಿ. ಮೋನಿಕಂಗೂ ಸಹ ಅನುಮಾನ ಬರ್ತಾ ಇರುತ್ತೆ. ಹೌದಾ, ಆ ರೀತಿ ಮಾಡುದ್ಲಾ ಅಂತ ಕೇಳ್ತಿದಂಗೆ, ಇನ್ನೇನಾದ್ರೂ ಮಾಡಿ ಮತ್ತೆ ಅಲ್ಲಿ ಕಿತಾಪತಿ ಹುಟ್ಟಿಸ್ಬೇಕಲ್ಲ ಅಂತ ಇಲ್ದೇ ಇರೋ ವಿಚಾರಗಳೆಲ್ಲ ಗೌರಿ ವಿರುದ್ಧವಾಗಿ ಮೋನಿಕನ್ಗೆ ವರದಿನ ಒಪ್ಪಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ, ಸರಿ ನಾನ್ ನಾಳೆ ಸಿಗ್ತೀನಿ ಅಂತ ಹೇಳಿ ಡಿಸಪಾಯಿಂಟ್ ಆಗಿ ಕಾಲ್ ಕಟ್ ಮಾಡ್ತಾ ಇರ್ತಾಳೆ ಮೋನಿಕಾ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭಾವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ವಿವೇಕ್ ಮಲಗಿರ್ತಾನೆ, ಗೌರಿನೂ ಸಹ ಮಲಗಿದ್ರೆ, ಏನು ಇವ್ರು ಮತ್ತೆ ಗೊರ್ಕೆ ಹೊಡಿತಿದಾರಲ್ಲಪ್ಪ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಆ ದಿಮ್ನೆಲ್ಲ ಕಿವಿ ಹತ್ರ ಎಲ್ಲ ಒತ್ತಿ ಹಿಡ್ಕೋತಾ ಇರ್ತಾಳೆ. ಆದ್ರೂ ಅವ್ನ್ ಗೊರ್ಕೆ ಸೌಂಡ್ನ ತಡೆಯಕ್ಕಾಗ್ದಿರಾ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ, ಇವರು ನಿಜ ಹೇಳಿದ್ರೆ ಒಪ್ಕೊಳ್ಳೋದೇ ಇಲ್ಲ ಅಂತಾರೆ ಅಂತ ಹೇಳ್ತಾ ಹೇಗೋ ಫೋನ್ ಇದೆ ಅಲ್ಲ, ರೆಕಾರ್ಡ್ ಮಾಡಿದ್ರೆ ಅಂತ ಯೋಚನೆ ಮಾಡ್ತಾ, ಸರಿ ಇದಕ್ಕೇನು ಲಾಕೆ ಓಪನ್ ಆಗ್ತಿಲ್ಲ, ಏನಪ್ಪ ಮಾಡೋದು ಅಂತ ನೋಡ್ತಿದ್ದಂಗೆ ವಿವೇಕ್ ಫೋನಿಂದ ಎಲ್ಲ ವಿಡಿಯೋನ ಇವರು ಹೇಗ್ ಗೊರ್ಕೆ ಹೊಡಿತಾರೋ ಅವ್ರಿಗೆ ನೋಡಿ ಅವರೇ, ಅಯ್ಯೋ ನಾನು ಈ ರೀತಿ ಗೊರ್ಕೆ ಹೊಡಿತಿದ್ದೀನ ಅಂತ ಅವ್ರಿಗೆ ಅನುಮಾನ ಬರಬೇಕು, ಆ ತರ ಮಾಡ್ಬೇಕು ಅಂತ ಗೌರಿ ಅವ್ರು ಮಲಗಿದ್ದಾಗ ಗೊರ್ಕೆ ಹೊಡಿತಿರೋ ವಿಡಿಯೋನ ತೆಗ್ದಿ ಅಲ್ಲೇ ಪಕ್ಕದಲ್ಲಿ ಇಟ್ಟಿರ್ತಾಳೆ. ನೋಡಿದ್ರೆ ಆ ಸೌಂಡಿಗೆ ವಿವೇಕೆ ಎದ್ಬಿಟ್ಟಿರ್ತಾನೆ. ಏನು ಈ ತರ ಹೊಡಿತಿದ್ದಾಳೆ ಇವಳು ಗೊರ್ಕೆ, ಯಪ್ಪಾ ದೇವ್ರೆ ಮತ್ತೆ ನನ್ ಮೇಲೆ ಹೇಳ್ತಾಳೆ ಇವಳು ಅಂತ ಹೇಳ್ತಿದಂಗೆ, ಸರಿ ಅಂತ
ಇನ್ನು ಅವರಿಬ್ರು ಸಹ ನಿದ್ದೆಗೆ ಜಾರಿರ್ತಾರೆ. ಇನ್ ಬೆಳಗ್ಗೆ ಆಗುತ್ತೆ. ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವರು ಮೋನಿಕನ್ ಹತ್ರ ಬಂದಿರ್ತಾರೆ. ಆಗ ಹೇಗಾದ್ರೂ ಇವತ್ತು ನಾನು ಅನಿಕೇತ್ನ ಮೀಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಂಗೆ ಮೋನಿಕನ್ಗೆ ಅವರಮ್ಮ ಸೀರೆ ಹೂವು ಒಡವೆ ಎಲ್ಲ ತಗೋ ರೆಡಿ ಆಗು ಅಂತ ಕೊಟ್ರೆ, ಯಾಕಮ್ಮ ನನ್ ಮೇಲೆ ನಿನ್ಗೆ ಇಷ್ಟೊಂದು ಪ್ರೀತಿ ಹುಟ್ಬಿಟ್ಟಿದೆ? ಹುಟ್ಟಿದೆ. ಅದೇನಮ್ಮ ಹಂಗ್ ಕಸ್ರು ಕೊಡ್ತೀಯಾ? ಏನಾಯ್ತಮ್ಮ? ನಾನು ಹೇಳ್ದಷ್ಟು ಕೆಲಸ ಮಾಡು. ಈ ಸೀರೆ ಹೂ ಎಲ್ಲ ಮುಡ್ಕೊಂಡು ಬೇಗ ರೆಡಿ ಆಗು. ಏಂತಕ್ಕಮ್ಮ? ನಿನಗೆ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಗಂಡಿನ ಕಡೆಯವ್ರ? ನಾನು ಈ ಮದ್ವೆ ಆಗಲ್ಲ ಅಂತ ಎಷ್ಟೊತ್ತಿ ಹೇಳ್ಬೇಕಮ್ಮ? ನೀನ್ ಪದೇ ಪದೇ ನನ್ಗೆ ಟಾರ್ಚರ್ ಮಾಡ್ಬೇಡ ಅಂತ ಹೇಳ್ತಿದ್ರು. ಇಲ್ಲ, ನಾವ್ ಹೇಳ್ದಂಗೆ ನೀನ್ ಕೇಳ್ಬೇಕು. ನೀನ್ ಹೇಳ್ದಂಗೆ ನಾವ್ ಕೇಳೋದಲ್ಲ. ಅಷ್ಟಕ್ಕೂ ನಿಮ್ಮಪ್ಪ ಆ ಸಂಬಂಧನ ಹುಡುಕಿ ಎಷ್ಟೋ ಕಷ್ಟಪಟ್ಟು ಆ ಸಂಬಂಧನ ಹುಡುಕಿ ಕರ್ಕೊ ಬಂದಿದ್ದಾರೆ. ಈಗ ನೀನ್ ಇದಕ್ಕೆ ತಲೆ ಒಪ್ಲಿಲ್ಲ ಅಂದ್ರೆ ಸರಿ ಇರಲ್ಲ. ಅನ್ಸ್ಕೊಂಡು ರೆಡಿ ಆಗ್ಬಿಟ್ಟು ಹೊರಗಡೆ ಬಾ ಅಂತ ಹೇಳಿ ಕಾಂತಲಕ್ಷ್ಮಿ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಮೋನಿಕಾ ಏನಪ್ಪಾ ಮಾಡೋದು ಅಂತ ಅಯೋಮಯದಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನ ಅಷ್ಟೊತ್ತಲ್ಲಿ ಗೌರಿ ಗಾರ್ಡನ್ ಅಲ್ಲಿ ನೀರೆಲ್ಲ ಹಾಕ್ತಾ ಇರ್ತಾಳೆ ಗಿಡಗಳಿಗೆ. ಅಷ್ಟೊತ್ತಿಗೆ ಕವಿಯವರು ಸಹ ಬಂದು, ಏನು ನಮ್ಮ ಅತ್ತಿಗೆ ಗಿಡಕ್ಕೆಲ್ಲ ನೀರ್ ಹಾಕ್ತಿದ್ದಾರೆ, ಏನಾಯ್ತು ನಮ್ಮ ಅತ್ತಿಗೆಗೆ ಅಂತ ಕೇಳ್ತಾ ಇದ್ದಂಗೆ, ಅತ್ಗೆ ಯಾಕೆ ನೀವ್ ನೀರ್ ಹಾಕ್ತಾ ಇದ್ದೀರಾ? ಕೆಲ್ಸದವ್ರು ಬಂದ್ ಹಾಕ್ತಾರಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಅದು ಕೆಲ್ಸದವ್ರು ಯಾರು ಬಂದಿಲ್ಲ, ಅದಕ್ಕೆ ನಾನೇ ಹಾಕ್ತಾ ಇದ್ದೀನಿ. ನನಗೂ ನೀರ್ ಹಾಕೋದ್ರಲ್ಲಿ ಒಂಥರ ತೃಪ್ತಿ ಇದೆ ಅಂತ ಹೇಳ್ತಿದ್ದಂಗೆ, ನೀವು ಎಷ್ಟೇ ಕೆಲಸ ಮಾಡಿದ್ರು ನಿಮ್ಗೆ ಆಯಾಸ ಅನ್ನೋದೇ ಆಗಲ್ಲ ಅಲ್ವಾ ಅದ್ಗೆ? ಎಷ್ಟು ಖುಷಿಯಾಗಿ ನೀವು ಗಿಡಗಳಿಗೆಲ್ಲ ಆರೈಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಂಗೆ, ಹೋಗಿ ನಿಮಗೋಸ್ಕರ ನಾನು ಕಾಫಿ ತಂದಿದ್ದೀನಿ, ಅಲ್ಲಿ ಕುಡ್ಕೊಂಡು ಕವಿತೆಗಳನ್ನ ಬರೀರಿ ಅಂತ ಹೇಳ್ತಿದ್ದಂಗೆ, ಸರಿ ಅದ್ಗೆ ಅಂತ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ವಿವೇಕ್ ಅಲ್ಲಿ ನಿಂತಿದ್ ನೋಡಿ, ಏನಣ್ಣ ಅತ್ಗೆನೆ ಹಾಗೆ ನೋಡ್ತಾ ಇದ್ಯಾ? ನಿಮ್ಮ ಅತ್ಗೆಗೆ ಇನ್ನೇನ್ ಕೆಲ್ಸ? ಇವ್ರನ್ನೆಲ್ಲ ಬುಟ್ಟಿಗೆ ಬೀಳಿಸ್ಕೊಳ್ಳೋದೇ ಅಲ್ವಾ? ಯಾಕಣ್ಣ ನೀನ್ ಈ ರೀತಿ ಮಾತಾಡ್ತಿದ್ಯಾ? ಅವ್ರು ನೋಡು ಎಷ್ಟು ಆರಾಮಾಗಿ ಆ ಗಿಡಗಳಿಗೆ ಆರೈಕೆ, ನೀರು ಏನ್ ಬೇಕೋ ಎಲ್ಲ ನೋಡ್ಕೊಳ್ತಿದ್ದಾರೆ. ಹೌದೌದು, ನೋಡ್ಕೋತಿದ್ದಾರೆ. ಹಾಗೆ ನೀನು ಒಬ್ಬೊಬ್ಬರನ್ನ ಈ ಮನೇಲಿ ಬುಟ್ಟಿಲ್ ಬೀಳಿಸ್ಕೋತಾ ಇದ್ದಾಳೆ ಪುಣ್ಯವತಿ. ನೀನು ಬಿದ್ದೋಗಿದ್ಯಾ? ನೀನ್ ನನಗ್ ಬೀಳ್ಸಕ್ ಬರ್ತಿದ್ಯಾ? ಹೋಗೋ, ನೀನ್ ಕೆಲ್ಸ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಈಗ ಕಾಂತಲಕ್ಷ್ಮಿ ಅವರು ಹೇಗಾದ್ರೂ ಮಾಡಿ ಮೋನಿಕಂಗೆ ಮದ್ವೆ ಮಾಡ್ಬೇಕು ಅಂತ ನಿಶ್ಚಿತಾರ್ಥ ಮಾಡ್ಸೋಣ ಅಂತ ಮುಂದೂಗ್ತಾ ಇದ್ದಾರೆ. ಈಗ ಮೋನಿಕಾ ಆ ಮದ್ವೆಗೆ ತಲೆ ಬಾಗ್ತಾಳ ಅಥವಾ ಅನಿಕೇತ್ನೆ ಮದ್ವೆ ಆಗ್ತಾಳ? ಈ ಕಡೆ ನೋಡಿದ್ರೆ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.